ಬಸ್ನ ಜಾಗ ಎಡ್ಡು ಖುಷಿ ಅಂಡಿ. ಎಲ್ಲರಿಗೂ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಡ್ಯೂಕರ್ ಬಟ್ ಚಾನಲ್. ನಿಮ್ಮದೀಗ ಒಂದು ಸ್ಪೆಷಲ್ ಡೇ, May 31st. ಇಂದು ಎಂಗಳ ತುಂಬ ಚೈಲ್ಡ್ಹುಡ್ ಫ್ರೆಂಡು ಚಡ್ಡಿ ದೋಸ್ತಿ ಸುಶಾನ್ನ ಎಂಗೇಜ್ಮೆಂಟ್. ಹಾಗಾಗಿ ಈಗ ಸೆರೆಮನಿಗೆ ಹಿಂಗೆ ಹೋಗ್ತಾ ಇದ್ದೆ. ಈಗ ಕರೆಂಟ್ಲಿ ನಾನು ನನ್ನ ಮನೇಲಿದ್ದೆ. ಈಗ ಇಲ್ಲಿಂದ ನನಗೆ ಶಿವಗಿರಿಗೆ ಹೋಗಿ ಅಲ್ಲಿಂದ ಅವರೊಟ್ಟಿಗೆ ಜಾಯ್ನ್ ಆಗಿ ಹೋಗೋದು. ಎಂಗಳದ್ದೊಂದು 25 ವರ್ಷದಲ್ಲೂ ಮೇಲಣ ಫ್ರೆಂಡ್ಶಿಪ್ಪು. ಸಾಧಾರಣ 2001-2002ರಿಂದ ಸ್ಟಾರ್ಟ್ ಆದಂಥ ಈ ಫ್ರೆಂಡ್ಶಿಪ್ ಈಗ ಹೇಳಿದೆ ಪ್ರಸ್ತುತ ಚಾಲ್ತಿಲಿದ್ದು. ನಿಂಗೆ ನೋಡಿಪ್ಪಿ ಎಲ್ಲ ಇಯರ್ ಎಂಡ್ ರೈಡ್ ಹೇಳಿ ಎಲ್ಲ ಹಂಗೆ ಹೋಗ್ತಾ ಇರುತ್ತೆ. ನಾನು ವಿರೂಪಾಕ್ಷ ಸುಶಾನ್ ಹೇಳಿ. ಸೊ ಇಂದು ವಿಶೇಷ ಎಂತರ ಹೇಳಿದರೆ ಸುಶಾನ್ನ ಒಂದು ಎಂಗೇಜ್ಮೆಂಟು. ಆ ಒಂದು ಎಂಗೇಜ್ಮೆಂಟ್ ಸೆರೆಮನಿಗೆ ನಾನೀಗ ಹೊರಟಿದೆ. ನಾನೀಗ ಇಲ್ಲಿ ಹತ್ತಿರ ಸೂರ್ಯಕುಮಾರ್ನ ಹತ್ತಿರ ಪಾಸ್ ಆಗ್ತಾ ಇದ್ದೆ. 8:00 ಶಾರ್ಪ್ 8:00 ಬರಕ್ಕಪ್ಪಜ್ಜಿ ಹೇಳಿದ್ದ. ಬರಕ್ಕು ಬಾ ಮನೆಗೆ ಹೇಳಿದ್ದ. ಹಾಗಾಗಿ ಈಗ ಈ ಒಂದು ಫಂಕ್ಷನಿಗೆ ಬೇಕಾಗಿ ಬೆಂಗಳೂರಿಂದ ಬಂದೆ. ನಮ್ಮ ಸುಶಾನ್ನ ಎಂಗೇಜ್ಮೆಂಟಿನ ಮಿಸ್ ಮಾಡಲಿ ಹಿಡಿಯ ಹೇಳಿ. ಹಂಗೆ ಒಂದು ಬೈಕ್ ಪ್ರೇಮಿ ಆದ ಕಾರಣ ಹಂಗೆ ಬೈಕಲ್ಲಿ ಹೋಗೋದು ಹೋಳಿ ಅವನ ಒಂದು ಲೆಕ್ಕಾಚಾರ. ಹಾಗಾಗಿ ನೋಡೋಕ್ಕೀಗ ಹೆಂಗೆ ಆವತ್ತು ಹೋಳಿ ಅಲ್ಲ ಅದಷ್ಟರಿಂದೀಗ ಇಂದ್ರನ ವ್ಲಾಗಿಲಿ ಕವರ್ ಮಾಡೋ ಹೇಳಿ ನಾನು ವಿಡಿಯೋ ಶುರು ಮಾಡಿದ್ದೆ. ಹೆಂಗೆ ಅವತ್ತು ಗೊತ್ತಿಲ್ಲ ನೋಡುವ. ಅಲ್ಲಿಗೆ ಇನ್ನೀಗ ನಾನು ಅಲ್ಲಿ ಹೋಗಿ ಸಿಕ್ಕುತ್ತೆ. ಅಲ್ಲಿ ಅಣ್ಣ ಪ್ರಿಪರೇಷನ್ ಹೆಂಗಿದ್ದು, ಅವ ಹೆಂಗೆ ಪ್ರಿಪೇರ್ ಆಯ್ದ ನೋಡುವ. ನಮ್ಮ ಮಾಣಿ ರೆಡಿ ಆಯ್ದ, ವಿಡಿಯೋ ಓದ್ತಾ ಇದ್ದು. ಈಗ ಸುಶಾನು ಇದ್ದ, ವಿರೂಪಾಕ್ಷ ಜಾಯಿನ್ ಹಾಕು. ಹಲೋ. ಹೊರಟಿದೆ. ನೀನು ಹೆಂಗೆ ಈಗ ಟಪ್ಪ ಕಾಲ್ ಕನೆಕ್ಟ್ ಆದ್ದು ಹೆಂಗೆ? ನಾನು ರಿಸೀವೇ ಮಾಡಿದ್ದಿಲ್ಲ ಮಾರ್ರೆ. ಏನ ಇಂಟರ್ಕಾಮ್. ಅಪ್ಪ ಹಂಗೆ ಅಂಬಾಗ ಆಟೋ ರಿಸೀವ್ ಆಯ್ತು ಅನ್ನೋದು. ಸರಿ. ಕಾರ್ ನೋಡಿದೆ ನಿಂಗೆ ಎಂತ ಹಿಂಗೆ ಮಾಡಿದ್ದು ಬಾವ. ಆಫೀಲ್ ಇದ್ದಿದ್ದು ಆಯ್ಕಷ್ಟೇ ಇದ್ದ ಎಂಗಳ ಬೈಕ್ ಬಾವಂದ್ರೆಲ್ಲ ಸೇರಿಕೊಂಡೆಯ. ಎಣ್ಣಿಗೆ ಗಮ್ಮತ್ತಿದ್ದೀಗ. ತೊಂದರೆ ಇಲ್ಲಪ್ಪ, ಹೆಂಗ ಅದು ಗೊಂತ ಇದಿಲ್ಲ. ಅವನಿಗೆ ಚೂರು ಹೆದರಿಕೆ ಆತ ಅಲ್ಲಿ. ಈ ಎಥನಾಲ್ ಇಶ್ಯೂ ಇಂದ ಈ ಬೈಕಿನ ಪಿಕಪ್ ಚೂರು ಪಟ ಹೇಳ್ತು. ನೋಡ ಹೇಳಿ ಲಕ್ಲೆಣ್ಣ.
ಕೊಟ್ಟಂಗೆ ಪ್ರಪೋಸ್ ಮಾಡ್ತಾ ಇದ್ದ. ಅದೊಳ್ಳೆ ಐಡಿಯಾ. ಅಲ್ಲಿ ಹೆಂಗಳ ಭಾವನ ಒಂದು ಬದ್ದೊಂದು ಕಳೆದದ್ದು ಹೆಂಗಳ ಭಾವ ಸೆಟ್ ಆಗಿ ಫೋಟೋ ಎಲ್ಲ ತೆಗೆತ್ತಾ ಇದ್ದ. ಅದ ತೆಗೆದವ ಆರಿಸಿಕೊಂಡು ಹೋದವ. ಕಾರ್ತಿಕ್ ಮಾವ ಬೈಕ್ ತಕೊಂಡ ಎನ್ನ ಬೈಕ್ ಬಿಡಕ್ಕೊಂಡು ಭಾವನ ಬದ್ದ ಮುಗಿತು. ಒಂದು ಯಾವ್ದು ಪ್ಲಾನ್ ಮಾಡಿ ಇಡ್ತಿದ್ದಿಲ್ಲ, ಎಲ್ಲ ಗಾಡಿ ಬಿಡಿಲಿ ಮುಗಿತು. ಹೆಂಗೆ ಲಾಸ್ಟ್ ಡೇ ಹೇಳಿ ಎಂತ ಮಾಡಕೊಳ್ಳಿ ಗೊತ್ತ ಇಲ್ಲ. ರೀಲ್ಸ್ ಮಾಡಿಕೊಳ್ಳೆಲ್ಲ ಎರಡೆರಡು ಕ್ಯಾಮರಾ ಇಟ್ಕೊಂಡು ಬಂದೆ, ಅದು ಆಯ್ದಿಲ್ಲ. ಅತ್ತಿಗೆ ಇಲ್ಲಿ ಟಾಟಾ ಮಾಡ್ತಾ ಇದ್ದವು. ಅತ್ತಿಗೊಂದು ಹಾಯ್ ಮಾಡಿ. ಹೆಂಗಳ ಬ್ಲಾಗಿಂಗ್ ನಿಂಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಹೆಸರು ಕಾವ್ಯ ಹಳಿ. ಕೇಳ್ರೆ ನೆಕ್ಸ್ಟ್ ಅತ್ತಿಗೆ ಅಪ್ಪು ಹೆಂಗಳ ಇಯರ್ ಎಂಡ್ ರೈಡಿಂಗ್ ಜಾಯ್ನ್ ಆಗ್ತದೆ ನೆಕ್ಸ್ಟ್. ಕಾವ್ಯ ಹಳಿ ಹೆಸರು. ಎಸ್ ಥ್ಯಾಂಕ್ ಯು. ಹೆಂಗಳ ವೈಬಿಂಗ್ ಮ್ಯಾಚ್ ಆಗ್ತವು. ಈಗ ವಿಷಯ ಅಂತ ಹೇಳಿದ್ರೆ ಹೆಂಗ ಅತ್ತಿಗೆ ಮನೆ ಹತ್ತರ ಬೈಂದೆ. ಇದೊಂದು ಪ್ಲೇಸ್ ಮಾತ್ರ ಹೆಂಗಿದ್ದೋಳಿದ್ದಾರೆ, ಹೆಂಗೆ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಒಂದು ಹಿಂಗೆ ಪ್ಲೇಸ್ ಒಂದು ಹತ್ತರ ಇಕ್ಕೋಳಿ ಅಲ್ಲೆಲ್ಲರದ್ದು ಈಜುತ್ತಾ ಇದ್ದ ಒಂದು 4-5 ಜನ. ಹೆಂಗೆ ಇಲ್ಲಿದ್ದೆಯ ಮತ್ತೆ ಅಲ್ಲಿ ಅವರಷ್ಟಕ್ಕೆ ಫೋಟೋ ಶೂಟ್ ಮಾಡ್ತಾ ಇದ್ದವು ಹೊಸ ಜನಾಂಗ. ಹೆಂಗಳ ಬೈಕ್ಗಳೊಟ್ಟಿಗೆ ಹೆಂಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಹೇಗೆ ಬಾವ ಅಷ್ಟೇ ಖುಷಿ ಅಷ್ಟೇ ಖುಷಿ ಆಡ್ ಬಸ್ಸಿನ ಜಾಗ ಇದ್ದು ಖುಷಿ ಆಡ್. ಇಲ್ಲಿದ್ದು ಹೆಂಗಳ FZ 250 ಅದರೊಟ್ಟಿಗೆ ಓಲ್ಡ್ ವಿಂಟೇಜ್ ಗಾಡಿ ಚೇತಕ್ ಇದ್ದು 12V ಎಲೆಕ್ಟ್ರಾನಿಕ್ 92 ಮಾಡೆಲ್. ಅದರೊಟ್ಟಿಗೆ ನಮ್ಮ ಡ್ಯೂಕ್ 250 ಇದ್ದು ರೀಸೆಂಟಾಗಿ ಕಾರ್ಬನ್ ಫ್ರೇಮಿಂಗ್ ಮಾಡಿದ್ದೆ. ರಿಕ್ಷಾದವು ನೋಡ್ತಾ ಇದ್ದವು ಪಾಸ್ ಆಗ್ತಾ ಇಲ್ಲ ಹಾಳಿ ಎಂತ ಇಲ್ಲ ಅದರದ್ದು. ಇಲ್ಲಿಗೆ ತೆಪ್ಪಾಗ ಕಾಲ್ ಕನೆಕ್ಟ್ ಆಗುತ್ತೆ. ಇಷ್ಟೊತ್ತು ನೆಮ್ಮದಿಲಿತ್ತಿದ್ದೆ. ಹಲೋ ಇಂದ್ರಣ್ಣ ಕಾರ್ಯಕ್ರಮ ಮುಗುದಿಕ್ಕಿ ಹಿಂಗೆ ಹೊರಡ್ತಾ ಇದ್ದೆ. ಗಂಟೆ ಮಾತ್ರ 6 ಗಂಟೆಗೆ ಇನ್ನೊಂದು 5 ನಿಮಿಷ ಇದ್ದು. ನೋಡಿದೆ ಮಿರರಲ್ಲಿ ನೋಡಿದೆ. ಹೋಪ ಈಗ ಲಾಸ್ಟಿಗೆ ಒಂದು ಕೌಂಚಿತಿ ತಗೊಳ್ಳಿ ಆಗ್ತಿದ್ದೀಗ. ಅಯ್ಯೋ ಸುಮಾರು ಫ್ರೆಂಡ್ಸಿಗೆ ಸಿಕ್ಕುತ್ತಾವ ಲೈಫಿಲಿ. ಇಂಜಿನಿಯರಿಂಗಲ್ಲಿ ಆಗಲಿ, PUC ಆಗಿರಲಿ, 10th ಇರಲಿ, ಅಥವಾ ಎಂತ ಹೇಳೋದು ಸಣ್ಣ ದಿಪ್ಪಗಂದ. ಸೊ ಎನ್ನ ಲೈಫಿಲಿ ಶಿಶು ಮಂದಿರದಲ್ಲೂ ಎನ್ನೊಟ್ಟಿಗೆ ಇಪ್ಪಂತಹ ಬೆಸ್ಟ್ ಫ್ರೆಂಡ್ಸ್ಗಳಲ್ಲಿ ಇದುವರೆಗೂ ಜಗಳ ಮಾಡದ್ದೆ ಎಲ್ಲದಲ್ಲಿ ಜಾಲಿಲಿ ಗಮ್ಮತ್ತಿಲಿ ಇದ್ದ ಫ್ರೆಂಡ್ಸ್ಗಳಲ್ಲಿ ಸುಶಾನ್ ಒಬ್ಬ. ಹಾಂಗಿಪ್ಪಾಗ ಹಾಂಗೆ ವಿರೂಪಾಕ್ಷ ಅಂತ ಇದ್ದ. ಹಾಗೆ ಅವನು ಬಿಟ್ಟಾಕಿದ್ದಿಲ್ಲ. ಹೆಂಗೆ 3 ಜನ ಒಟ್ಟಿಗೆ ಎಂತ ಇದ್ದರದೆ. ಹಾಗೆ ಈ ಒಂದು ಎಂಗೇಜ್ಮೆಂಟ್ ಒಂದು ಚಂದಲ್ಲಿ ಕಳಿತು. ಹಾಗೆ ಮದುವೆ ಒಂದು ಚಂದಲ್ಲಿ ಕಳಿಯಕ್ಕೆ ಹೋಳಿ ಅನ್ನೋ ಆಶಯ. ಮತ್ತು ಹೆಂಗೆಲ್ಲ ಟ್ರಿಪ್ಪುದೆ ಹಾಗೆ ಇಯರ್ ಎಂಡ್ ಟ್ರಿಪ್ಪಲ್ಲಿ ಇನ್ನು ಎಲ್ಲರದ್ದು ಭಾಗಿ ಹೋಗ್ತವು. ಎಲ್ಲರದ್ದು ಹೇಳ್ರೆ ಇನ್ನೀಗ ಆ್ಯಡ್ ಹತ್ತೋದು ನಮ್ಮ ಅತ್ತಿಗೆ. ಹಾಗೆ ಹೆಂಗೆ ಒಂದೇ ಸ್ಟೇಜ್ ಹಂಚಿಕೊಂಡು ಆ್ಯಕ್ಟ್ ಮಾಡೋದು ಅಲ್ಲಿಂದ ಹಿಡಿದು ಈಗ ಇದು ಮದುವೆ ಸಮಾರಂಭಕ್ಕೆ ಹೊರಗೆ ಎತ್ತಿತ್ತಿದ. ಎಷ್ಟು ಬೇಗ ಒಂದು ಏಜ್ ಪಾಸ್ ಆಯ್ತು. 0 to 25 ಹೇಳಿ ಗೊಂತೇ ಆಗುತ್ತಿಲ್ಲ. ಇದೆಲ್ಲ ಕೆಲವೊಂದು ಸತಿ ಮನಸ್ಸಿಗೆ ಬತ್ತು, ಖುಷಿ ಆಯಿತು. ಒಂದು ಫ್ರೆಂಡ್ಶಿಪ್ಪುದೇ ಹಾಗೆ ಇದ್ದು ಬಾಂಡಿಂಗ್ ಏನು ವ್ಯತ್ಯಾಸ ಆಗದೆ ಹೀಗೆ ಇರಕ್ಕೆ ಇನ್ನೊಂದು ಮುಂದೆ ಹೌದು ಹೇಳಿ ಅಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಹೆಂಗಳ ಪಾರ್ಟ್ನರ್ಗಳದೇ ಹೀಗೆ ಜಾಯಿನ್ ಆಗ್ತಾವೆ. ಜಾಯಿನ್ ಆಗಕ್ಕೆ ಹೋಳಿ ಎನ್ನೋ ಒಂದು ಇಂಟೆನ್ಷನ್. ಹಾಗಾಗಿ ಹಾಂಗಿಪ್ಪವರ ಸೆಲೆಕ್ಷನ್ ಮಾಡಕ್ಕೆ ಹೋಳಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಪ್ಪದು. ಹಾಗೆ ಸೊ ಇದಿಷ್ಟು ಇಂದ್ರಣ್ಣ ವಿಡಿಯೋ. ಹೋಪ್ ನಿಮಗೆ ಖುಷಿ ಆದಿಕ್ಕೊಳ್ಳಿ ಅನಿಸುತ್ತು. ಸೊ ಮುಂದಿನ ವ್ಲಾಗಲ್ಲಿ ಸಿಕ್ಕಲ್ಲಿವರೆಗೆ ನಿಂಗಳ ಅನೀಶನ ಮಿಸ್ ಮಾಡ್ತಾ ಇರಿ ಹೇಳ್ತಾ ಬಾಯ್ ಹೇಳ್ತಾ ಇದ್ದೆ.